ವೀಕ್ಷಕರೇ ನಮಸ್ಕಾರ. 16ನೇ ಶತಮಾನದ ಆ ಒಂದು ದಿನ ದಕ್ಷಿಣ ಭಾರತದ ಇತಿಹಾಸವೇ ಬದಲಾಗಿ ಹೋಗಿತ್ತು. ಅದು ಕೇವಲ ಎರಡು ಸೈನ್ಯಗಳ ನಡುವಿನ ಯುದ್ಧವಾಗಿರಲಿಲ್ಲ, ಬದಲಿಗೆ ಒಂದು ಭವ್ಯ ಸಂಸ್ಕೃತಿಯ ಉಳಿವಿಗಾಗಿ ನಡೆದ ಹೋರಾಟವಾಗಿತ್ತು. ಕೃಷ್ಣಾ ನದಿ ತಟದಲ್ಲಿ ನಡೆದ ಆ ಭೀಕರ ಯುದ್ಧವಾದರೂ ಯಾವುದು? ನಂಬಿಕೆ ದ್ರೋಹದ ಸುಳಿಯಲ್ಲಿ ಸಿಲುಕಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡಿದ್ದಾದರೂ ಹೇಗೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ರಕ್ಕಸ ತಂಗಡಿಗೆ ಯುದ್ಧದ ರಕ್ತಸಿಕ್ತ ಇತಿಹಾಸ ತಿಳಿಯೋಣ. ಅವತ್ತು 1565 ಜನವರಿ 23ರಂದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಬಳಿಯ ರಕ್ಕಸಗಿ ಮತ್ತು ತಂಗಡಿಗೆ ಎಂಬ ಗ್ರಾಮಗಳ ನಡುವಿನ ಮೈದಾನ ಆ ಭೀಕರ ಕಾಳಗಕ್ಕೆ ಸಾಕ್ಷಿಯಾಗಿತ್ತು. ಹಾಗೆ ಜಗತ್ತೇ ಬೆಚ್ಚಿ ಬೀಳುವಂತಹ ಆ ಮಹಾಸಮರದಲ್ಲಿ ವಿಜಯನಗರದ ಸೇನೆಯ ಸಾರಥ್ಯ ವಹಿಸಿದ್ದು ಅಳಿಯ ರಾಮರಾಯ. ಈ ಒಂದು ರಣಕಣದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಸೈನಿಕರು, ಗಜಪಡೆ, ಕಾಲಾಳು ಪಡೆ ಹಾಗೂ ಡೆಕ್ಕನ್ ಸುಲ್ತಾನರ ಒಕ್ಕೂಟ ಎದುರೊಬದರಾಗಿ ನಿಂತಿದ್ದವು. ಅಳಿಯ ರಾಮರಾಯನ ಏಳಿಗೆ ಸಹಿಸದ ಡೆಕ್ಕನ್ ಸುಲ್ತಾನರು ತಮ್ಮಲ್ಲಿಯೇ ಒಕ್ಕೂಟ ರಚಿಸಿಕೊಂಡು ಭವ್ಯ ಸಾಮ್ರಾಜ್ಯದ ಮೇಲೆ ಮುಗಿಬಿದ್ದಿದ್ದರು. ಒಗ್ಗೂಡಿ ಬಂದಿದ್ದ ಡೆಕ್ಕನ್ ಸುಲ್ತಾನರನ್ನು ಆತ್ಮವಿಶ್ವಾಸದಿಂದ ಎದುರಿಸಿದ್ದ ರಾಮರಾಯ ಸೇನೆ ಆರಂಭದಲ್ಲಿಯೇ ವಿಜಯನಗರ ಸೇನೆ ಸದೆಬಡಿದಿತ್ತು ಮತ್ತು ಆರಂಭದಲ್ಲಿ ಆತ್ಮವಿಶ್ವಾಸದಿಂದ ಮೇಲುಗೈ ಸಾಧಿಸಿತ್ತು. ಅಷ್ಟೇ ಅಲ್ಲ, ಸುಲ್ತಾನರ ಸೇನೆ ಸೋಲನ್ನಪ್ಪಿ ಬೆನ್ನು ತೋರಿಸುವ ಹಂತಕ್ಕೆ ಬಂದು ತಲುಪಿತ್ತು. ಆದರೆ ವಿಜಯನಗರದ ಸೇನೆಯಲ್ಲಿದ್ದ ಇಬ್ಬರು ಮುಸ್ಲಿಂ ಸೇನಾಪತಿಗಳಾದ ಗಿಲಾನಿ ಸೋದರರು ಮಾಡಿದ ಮಹಾದ್ರೋಹದಿಂದಾಗಿ ಯುದ್ಧದ ಚಿತ್ರಣವೇ ಬದಲಾಗಿ ಹೋಯಿತು. ಸುಮಾರು 70,000 ಸೈನಿಕರೊಂದಿಗೆ ಯುದ್ಧದ ನಿರ್ಣಾಯಕ ಕ್ಷಣದಲ್ಲಿ ಅವರು ವಿಜಯನಗರಕ್ಕೆ ಬೆನ್ನು ಹಾಕಿ ಸುಲ್ತಾನರ ಪರ ನಿಂತು ಬಿಟ್ಟರು. ರಣಭೀಕರವಾಗಿ ಸಾಗುತ್ತಿದ್ದ ಯುದ್ಧದಲ್ಲಿ ವಿಜಯನಗರ ಸೇನೆಯಲ್ಲಿ ಗಿಲಾನಿ ಸೋದರರ ಮಹಾದ್ರೋಹದಿಂದ ಗೊಂದಲಕ್ಕೊಳಗಾಯಿತು. ಇದೇ ಸಮಯ ಸಾಧಿಸಿದ ಶತ್ರುಗಳು ರಾಮರಾಯನನ್ನು ಸುತ್ತುವರಿದರು. 80 ವರ್ಷದ ವೃದ್ಧ ವೀರ ರಾಮರಾಯ ಆನೆಯಿಂದ ಕೆಳಗಿಳಿದು ವೀರಾವೇಶದಿಂದ ಹೋರಾಡುತ್ತಿದ್ದ ಅಳಿಯ ರಾಮರಾಯ ಮೋಸದ ಬಲೆಗೆ ಸಿಕ್ಕು ಪ್ರಾಣತ್ಯಾಗ ಮಾಡಬೇಕಾಯಿತು. ಬಹುತೇಕ ರಾಜನೊಬ್ಬ ಹತನಾದ ಮೇಲೆ ಸೈನ್ಯ ಸೆದರುವುದು ಸಹಜ. ಆದರೆ ವಿಜಯನಗರದ ಶೌರ್ಯವಂತ ಸೈನಿಕರು ಹಾಗೆ ಮಾಡಲಿಲ್ಲ. ಪಿರಂಗಿ ಗುಂಡುಗಳಿಗೆ ಎದೆ ಹುಡ್ಡಿ ನಿಂತರು. ಪ್ರತಿಯೊಬ್ಬ ಸೈನಿಕರು ಶತ್ರುಗಳನ್ನು ಕೊಂದು ಮಣ್ಣಾದರು. ಹಂಪಿಯ ಕೋಟೆಯ ದ್ವಾರಗಳ ಬಳಿ ಸಾವಿರಾರು ಸೈನಿಕರು ಯಾವುದೇ ನಾಯಕತ್ವವಿಲ್ಲದಿದ್ದರೂ ಮಾನವ ಸರಪಳಿ ನಿರ್ಮಿಸಿ ಶತ್ರುಗಳ ವಿರುದ್ಧ ಹೋರಾಡಿದರು. ಯುದ್ಧ ಮುಗಿದ ಬಳಿಕ ಸುಲ್ತಾನರ ಸೇನೆ ಹಂಪಿಯ ಮೇಲೆ ಮುಗಿಬಿದ್ದಿತ್ತು. ಹಂಪಿಯಲ್ಲಿ 6 ತಿಂಗಳ ಕಾಲ ಲೂಟಿ ನರಮೇಧ ನಡೆಸಿತು. ಪ್ರತಿಯೊಂದು ಮನೆಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು. ಕಲ್ಲಿನ ಶಿಲ್ಪಗಳನ್ನು ಸುತ್ತಿಗೆಯಿಂದ ಒಡೆದು ಪುಡಿ ಪುಡಿ ಮಾಡಲಾಯಿತು. ಇಂದು ನಾವು ಹಂಪಿಯಲ್ಲಿ ನೋಡುವ ಪ್ರತಿಯೊಂದು ಹಾಳಾದ ಸ್ಮಾರಕವು ಆ ಕರಾಳ ದಿನದ ಸಾಕ್ಷಿಯಾಗಿದೆ. ರಕ್ಕಸ ತಂಗಡಿ ಯುದ್ಧ ನಮಗೆ ಕಲಿಸುವ ಪಾಠ ಒಂದೇ: ಅಂತರಂಗದ ಕಲಹ ಮತ್ತು ನಂಬಿಕೆ ದ್ರೋಹ ಎಂಥ ಬಲಿಷ್ಠ ಸಾಮ್ರಾಜ್ಯವನ್ನಾದರೂ ನಮ್ಮ ಸಂಸ್ಕೃತಿಯ ಉಳಿವಿಗೆ ಪ್ರಾಣ ಕೊಟ್ಟ ಮಹಾವೀರರಿಗೆ ನಮ್ಮದೊಂದು ಗೌರವಪೂರ್ವಕ ನಮನ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.